ಪ್ರಕರಣ ನಡೀತು. ಇದು ಕಾಂಗ್ರೆಸ್ ಇದ್ದಾಗಲೇ ಅವಾಗ ಏನು ಮೈತ್ರಿ ಸರ್ಕಾರ ಇತ್ತು ಅವಾಗಲೇ ನಡೆದಿತ್ತು. ಕಾಂಗ್ರೆಸ್ನವ್ರು ಏನು ಮಾಡಂತ ಹೇಳಿದ್ವ? ನಾವೇನು ಮಾಡಂತ ಹೇಳಿದ್ವಿ ಅಥವಾ ನಾವು ಮಾಡೋದ್ರೆ ನೀವು ಮಾಡ್ತೀರ? ನಾನು ಯಾರು ಕಾಂಗ್ರೆಸ್ನವ್ರು ಹಿಂಗೆ ಮಾಡ್ರಪ್ಪ ಅಂದ್ರೆ 2-3 ಸಾವಿರ ಮಂದಿ ಮೇಡಮ್ ಮೇಲೆ ಯೂಸ್ ಮಾಡ್ತೀವಿ, ಅತ್ಯಾಚಾರ ಮಾಡ್ತೀವಿ. ಬಿಜೆಪಿ ತುಂಬ ಸಂಸದ ಅವನು ಇಂಥವೆಲ್ಲ ಕೆಲಸ ಮಾಡ್ತಾರೆ. ಆಯ್ತು, ಯಾರು ಹೇಳ್ಯಾರಪ್ಪ ಮಾಡಿ ಕಾಂಗ್ರೆಸ್ನವ್ರು ಮಾಡ್ತಾರಂದ್ರೆ ಕಾಂಗ್ರೆಸ್ನವ್ರು ಮಾಡಂತ ಹೇಳ್ತಾರೆ. ಆಯ್ತು, ಮಾಡಿದವ್ರು ಯಾರು ಕಾಂಗ್ರೆಸ್ನವ್ರು ಮಾಡಂತ ಹೇಳ್ತಾರೆ? ಇಲ್ಲ, ಬಹಿರಂಗ ಪಡಿಸಿದವ್ರು ಯಾರು? ಅವನು ಡ್ರೈವರು, ಹುಡುಗಾಡು, ಇದೇ ಕಾನೂನು SIT ಎನ್ಕ್ವೈರಿ ನಡೀತದೆ. ಬಿಟ್ಬಿಡಿ ಸಾಕಿ. ನಮಗೆ ಅದನ್ನು ಹೇಳೋಕ್ಕೆ ಜನನೂ ಈಗ ನನಗೆ 2-3 ದಿವಸ ಆಯ್ತು ಜನ ಸರ್ ಏನು ಟಿ ವಿ ಆನ್ ಮಾಡಿದ್ವಿ, ಇವತ್ತು ಬೆಳಿಗ್ಗೆ 6 ಹೋಗ್ತಾರೆ ಬೆಂಗಳೂರು ಫೋನ್ ಮಾಡಿದೆ. ಸಾಕಾಗ ಸರ್ ಟಿ ವಿ ನೋಡೋದೇ ಬಿಟ್ಬಿಟ್ಟಿದ್ದೀವಿ. ಈಗ ಬೆಳಿಗ್ಗೆ ಅದು ಕೂಡ ಬರೀ ಪ್ರಜ್ವಲ್ ರೇವಣ್ಣ. ಎಟ್ಟರೆ ಅದು ಬಿಟ್ಬಿಡಿ. ಅದನ್ನು ಬೇರೆ ಬೇರೆ ಮಕ್ಕಳಿಗೆ ಪರಿಣಾಮ ಬೀಳ್ತದಲ್ಲ, ಹೆಣ್ಮಕ್ಳ ಮೇಲೆ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ. ನನಗೆ ಇವತ್ತು ಬೆಳಿಗ್ಗೆ ಹೇಳಿದ್ರು ಯಾರೊಬ್ಬರು, ಏನು ಸರ್ ಸಾಕಾಗಿದೆ, ಟೆಲಿವಿಷನ್ ಆನ್ ಮಾಡಿದರೆ ಇದೇ ಬರ್ತದೆ ಪ್ರಜ್ವಲ್ ರೇವಣ್ಣ. ಕಾನೂನು ಕೋರ್ಟ್ ಇದೆ, ಕಾನೂನಿದೆ, ಸರ್ಕಾರ ಗಂಭೀರವಾಗಿದೆ, ಲುಕ್ಔಟ್ ನೋಟಿಸ್ ಇದೆ, ಅವ್ರಿಗೆ ಟೈಮ್ಲೈನ್ ಕೊಟ್ಟಿದ್ದೀವಿ. ಹಾಜರಾಗಬೇಕಂದ್ರೆ ಭಾಳ ಕಠಿಣ ಪರಿಸ್ಥಿತಿ ನೋಡಿ ಎದುರಿಸ್ತಾರೆ. ಅವ್ರು ಎಲ್ಲೇ ಇದ್ದರೂ ಕೂಡ ಪಾತ್ರ ಕೂಡ ಹಿಡ್ಕೊಂಬರ್ತೀವಿ. ಸರ್, ಮೊನ್ನೆ ಅಣ್ಣಾಮಲೈ ಬಂದಾಗ ಸಿದ್ದರಾಮಯ್ಯಗೆ ಹೆಂಗೆ ಅರೆಸ್ಟ್ ಮಾಡಬೇಕು ಅದೆಲ್ಲ ಸರ್ಕಾರದ ಮೇಲೆ ಗೊತ್ತಿರುತ್ತೆ, ಆದರೂ ಬಿಟ್ಟರೆ ಇದ್ದಾರೆ ಅಂತ ಅವರೇ ಹೇಳಿದ್ರು. ಅಣ್ಣಾಮಲೈ ಪೊಲೀಸ್ ಆಗಿದ್ದವರು, ತುಸು ಪೊಲೀಸ್ ಕಾನೂನುಗಳು ಹೇಳಿರ್ತಾರೆ. ನಾ MP ಪಾಟೀಲ್ ಗೊತ್ತಿರಂಗಿಲ್ಲ ಕಾನೂನ ಸೆಕ್ಷನ. ನಾವು ರಾಜಕೀಯ ಭಾಷಣ ಮಾತಾಡಬೇಕು, ಮತ್ತೇನಿಲ್ಲ. ಇದೇ ಬರೀ ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.